ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಮತ್ತು ಶಿಗ್ಗಾಂವಿ ಕ್ಷೇತ್ರಗಳನ್ನ ಬೋನಸ್ ಆಗಿ ಪಡೆದಬೇಕಿರುವಂತಹ ಕಾಂಗ್ರೆಸ್ ತನ್ನ ಭದ್ರಕೋಟೆ ಸಂಡೂರಿನಲ್ಲೂ ಕೂಡ ಜಯಭೇರಿ ಬಾರಿಸಿದೆ. ಸಂಡೂರಿನಲ್ಲಿ ಜನಾರ್ದನ್ ರೆಡ್ಡಿ ಆಟದ ಮುಂದೆ ಕಾಂಗ್ರೆಸ್ ಆಟ ನಡೆಯದು ಅಂತ ಅನ್ಕೊಂಡವರಿಗೆಲ್ಲ ಗೆಲುವಿನ ಮೂಲಕನೇ ಕಾಂಗ್ರೆಸ್ ಉತ್ತರ ಕೊಟ್ಟಿದೆ. ಇಲ್ಲಿ ಒಂದ್ ಅಂಶವನ್ನ ನಾವಿಲ್ಲಿ ಗಮನಿಸಬೇಕು. ಸಂಡೂರಿನಲ್ಲಿ ಬಂಗಾರು ಹನುಮಂತುಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದೆ ರೆಡ್ಡಿ ಒತ್ತಾಯದ ಮೇಲೆ. ರಿಸ್ಕ್ ತೆಗೆದುಕೊಳ್ಳೋದಿಕ್ಕೆ ರೆಡಿ ಇಲ್ಲದ ಬಿಜೆಪಿ ಕಡೆಗೆ ರೆಡ್ಡಿ ರೆಕಮೆಂಡಿನ ಅಂತೆಯೇ ಈಗ ಟಿಕೆಟ್ ಅನ್ನ ನೀಡಿತು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಹಿನ್ನಡೆಯಾಗೋದಕ್ಕೆ ರೆಡ್ಡಿ ಅವರ ಕೆಪಿಆರ್ಪಿನೇ ಕಾರಣ ಆಗಿತ್ತು. ಸಂಡೂರಿನಲ್ಲಿ ಬಿಜೆಪಿ ಪಡೆದಂತಹ ಮತಗಳು ಮತ್ತೆ ಕೆಪಿಆರ್ಪಿ ಪಡೆದಂತಹ ಮತಗಳೇ ಕ್ರೋಢೀಕರಣಗೊಂಡ್ರು ಕೂಡ ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲೋದು ಸುಲಭ ಅನ್ನುವಂಥ ಲೆಕ್ಕಾಚಾರ ಇತ್ತು. ಬಹಳ ಸಮಯದಿಂದ ಬಳ್ಳಾರಿಯಿಂದ ದೂರನೇ ಇರಬೇಕಾಗಿ ಬಂದಿದ್ದಂತಹ ರೆಡ್ಡಿ ಕಡೆಗೂ ಬಳ್ಳಾರಿ ಪ್ರವೇಶಕ್ಕೆ ಅನುಮತಿ ಸಿಕ್ತು. ಬರ್ತಾನೆ ಅವರಿಂದ ಜಿಲ್ಲೆಯಲ್ಲಿ ಏನೋ ಒಂದು ಮ್ಯಾಜಿಕ್ ಸೃಷ್ಟಿ ಆಗ್ಲಿದೆ. ಮತ್ತದ್ರ ಮೊದಲ ಸ್ಯಾಂಪಲ್ ಸಂಡೂರು ವಿಧಾನಸಭೆ ಉಪಚುನಾವಣೆಯಲ್ಲಿನ ಬಿಜೆಪಿಯ ಗೆಲುವೇ ಆಗಿರ್ಲಿದೆ ಅಂತ ಅಂದುಕೊಳ್ಳಲಾಗಿತ್ತು. ಮತ್ ಅಂಥ ಮ್ಯಾಜಿಕ್ ಸೃಷ್ಟಿಸೋ ಮೂಲಕ ಬಿಜೆಪಿಯಲ್ಲಿ ತನ್ನ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ರೆಡ್ಡಿ ಕೂಡ ಇತ್ತು. ಈಗ ಎಲ್ಲ ಲೆಕ್ಕಾಚಾರಗಳು ಕೂಡ ತಲೆ ಕೆಳಗಾಗ್ಬಿಟ್ಟಿವೆ. ಕಾಂಗ್ರೆಸ್ ಸಂಡೂರು ಕ್ಷೇತ್ರವನ್ನ ತನ್ನ ಕೋಟೆಯಾಗಿನೇ ಉಳಿಸಿಕೊಳ್ಳೋ ಮೂಲಕ ಬಿಜೆಪಿಯ ಒಂದು ಕನಸನ್ನು ಹಾಗೆ ರೆಡ್ಡಿಯ ಕನಸನ್ನು ಕೂಡ ನುಚ್ಚು ನೂರು ಮಾಡಿದೆ. ಸಂಡೂರಿನಲ್ಲಿ ಕಾಂಗ್ರೆಸ್ ಗೆಲ್ಲಿಸುವಂತ ಹೊಣೆಯನ್ನ ಸಿದ್ದರಾಮಯ್ಯ ಅವರು ವಹಿಸಿದ್ದು ಸಚಿವ ಸಂತೋಷ್ ಲಾಡ್ ಮತ್ತೆ ನಾಗೇಂದ್ರ ಅವರಿಗೆ. ಅಲ್ಲಿ ಮತ್ತೆ ರೆಡ್ಡಿ ಎಂಟ್ರಿ ಕೊಡೋದಿಕ್ಕೆ ಆಗದ ಹಾಗೆ ಮಾಡೋದಿಕ್ಕೆ ಕಾಂಗ್ರೆಸ್ಗೆ ಈ ಗೆಲುವು ಅನಿವಾರ್ಯ ಆಗಿತ್ತು. ಸಿದ್ದರಾಮಯ್ಯ ಅದೆಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ರು ಅಂತ ಅಂದ್ರೆ 3 ದಿನ ಸಂಡೂರಿನಲ್ಲಿನೇ ಉಳಿದು ಪಕ್ಷದ ಪರ ಭರ್ಜರಿ ಪ್ರಚಾರ ಮಾಡಿದ್ರು. ಈಗ ಸಿದ್ದರಾಮಯ್ಯ ಅವರು ವರ್ಚಸ್ ಕೂಡ ಗೆದ್ದಿದೆ. ಬಂಗಾರು ಹನುಮಂತವನ್ನ ಸೋಲಿಸೋ ಮೂಲಕ ರೆಡ್ಡಿಯನ್ನ ಜನರು ಹೊರಗೆ ಇಟ್ಟಿದ್ದಾರೆ. 13 ವರ್ಷಗಳ ಕಾಲ ಬಳ್ಳಾರಿ ಪ್ರವೇಶಿಸೋದಿಕ್ಕೆ ಸಾಧ್ಯವಾಗದೇ ಇದ್ದದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅಂತ ಅವ್ರ ವಿರುದ್ಧ ಸೇಡ್ ತೀರಿಸಿಕೊಳ್ಳುವಂತ ಸವಾಲ್ ಹಾಕಿದಂತಹ ರೆಡ್ಡಿ ವಿರುದ್ಧ ಸಿದ್ದರಾಮಯ್ಯ ಅವರು ಕೂಡ ಜಿದ್ದಿಗೆ ಬಿದ್ದವರಂತೆ ನಿಂತು ಬಿಟ್ಟಿದ್ರು. ಮತ್ ಸಂಡೂರಿನಲ್ಲಿ ಕಾಂಗ್ರೆಸ್ ಗೆಲ್ಲೋದ್ರೊಂದಿಗೆ ಸಿದ್ದರಾಮಯ್ಯ ಕೂಡ ಗೆದ್ದಾಗಿದೆ. ಬಳ್ಳಾರಿಯಲ್ಲಿ ಮತ್ತೆ ಬಿಜೆಪಿಯಲ್ಲಿ ಮತ್ತೆ ಬೇರೂರುವಂತಹ ರೆಡ್ಡಿ ಅವರ ಕನಸು ಪೋಸ್ಟ್ಪೋನ್ ಆದಾಗಿದೆ. ಆದ್ರೆ ಕಾಂಗ್ರೆಸ್ ಗೆಲುವಿನ ಅಂತರ ಗಣನೀಯವಾಗಿ ಕಡಿಮೆಯಾಗಿದೆ. 2023ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ತುಕಾರಾಂ 35,000 ಮತಗಳ ಅಂತರದಿಂದ ಗೆದ್ದಿದ್ರು. ಆಗ ರೆಡ್ಡಿಯ ಕೆಪಿಆರ್ಪಿ ಪಕ್ಷದ ಅಭ್ಯರ್ಥಿ 31,375 ಮತವನ್ನ ಪಡೆದಿದ್ರು. ಈ ಬಾರಿ ತುಕಾರಾಂ ಪತ್ನಿ ಅನ್ನಪೂರ್ಣ ಅವರು 9,649 ಮತಗಳಿಂದ ಗೆದ್ದಿದ್ದಾರೆ. ಕೈಲಾಗದ ರೆಡ್ಡಿ ಸೋತು ಕೈ ಚೆಲ್ಲಿದಂತಹ ರೆಡ್ಡಿ ಈಗ ಕಾಂಗ್ರೆಸ್ ವಿರುದ್ಧ ಹಣದ ಹೊಳೆ ಆರೋಪ ಮಾಡಿರೋದು ಇನ್ನೂ ಹಾಸ್ಯಾಸ್ಪದವಾಗಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಅಪ್ಡೇಟ್ಸ್. ಇನ್ನು ಮಹಾರಾಷ್ಟ್ರ, ಜಾರ್ಖಂಡ್ ವಿಧಾನಸಭೆ ಚುನಾವಣೆ ಹಾಗೂ ಕರ್ನಾಟಕದ 3 ಕ್ಷೇತ್ರಗಳ ಸಹಿತ ದೇಶದ ಎಲ್ಲ ಉಪಚುನಾವಣೆಗಳ ಫಲಿತಾಂಶದ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ವಾರ್ತಾ ಭಾರತಿ ನಿಮಗೆ ಕೊಟ್ಟಿದೆ. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.